ರಾಜ್ಯದಲ್ಲಿ ವಕ್ಫ್ ಹೋರಾಟದ ಕಿಚ್ಚು ಮುಂದುವರೆದಿದೆ. ಆಂತರಿಕ ಕಿತ್ತಾಟದ ನಡುವೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಾಯಕರ ಮಾತಿನ ಜಟಾಪಟಿ ವಾಗ್ದಾಳಿಗಳು ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಕಚ್ಚಾಟವೇ ಅಸ್ತ್ರವಾಗಿ ಸಿಕ್ಕಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತಗೊಂಡು ನಾನು ಕೊಟ್ಟರೆ ವಕ್ಫ್ ವಿರುದ್ಧ ಬಿಜೆಪಿ ಸಮರ, ಆಂತರಿಕ ಕಿತ್ತಾಟವೇ ಸವಾಲು. ರೇಣುಕಾಚಾರ್ಯ ಯತ್ನಾಳ್ ಮಧ್ಯೆ ಗ್ರೇಡ್ ಗಲಾಟೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ವಕ್ಫ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಪಕ್ಷದ ಆಂತರಿಕ ಕಿತ್ತಾಟ ಬಿಜೆಪಿಗೆ ಬಿಡಿಸಲಾರದ ಕಗ್ಗಂಟಾಗಿದೆ. ಒಂದು ಹೋರಾಟ, ಎರಡು ಬಣ, 4 ತಂಡ ಎನ್ನುವಂತಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲು ಜನಜಾಗೃತಿ ಅಭಿಯಾನ ಘೋಷಿಸಿದ್ರು. ಇದಾದ ಬಳಿಕ ತಡ ಮಾಡದ ವಿಜಯೇಂದ್ರ 3 ತಂಡಗಳ ಹೆಸರು ಪ್ರಕಟಿಸಿದ್ರು. ಇದಕ್ಕೆ ಕಿಡಿಕಾರಿದ್ದ ಯತ್ನಾಳ್ ಅಪ್ಪ ಅಮ್ಮ ಇಲ್ಲದ ತಂಡಗಳು ಅಂತ ಲೇವಡಿ ಮಾಡಿದ್ರು. ಯತ್ನಾಳ್ರ ನಡೆಗೆ ರೇಣುಕಾಚಾರ್ಯ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ರು. ಇದೀಗ ಇಬ್ಬರ ನಡುವೆ 3rd ಗ್ರೇಡ್ 4th ಗ್ರೇಡ್ ಅನ್ನೋ ಕದನ ನಡೆದಿದೆ. ಪರ್ಯಾಯ ನಾಯಕತ್ವ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರಾಜ್ಯದಲ್ಲಿ. ಎಲ್ಲ ಒಂದ್ ಕಡೆ ಕೆಲವರಿಗೆ ವಿಜೇಂದ್ರ ಅವರ ರಾಜಕೀಯ ಬೆಳವಣಿಗೆ ಕಂಡು ಸಹಿಸಲಿಕ್ಕೆ ಆಗ್ತಲ್ಲ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತಗೊಂಡು ನಾನು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. 3rd ರೇಟ್ ರಾಜಕಾರಣಿಗಳ ನಾನು ಕೇಳಬೇಡ್ರಿ. ಆಯಿತು, ನನ್ನ 3rd ರೇಟ್ ಆದರೆ ನೀವೆಷ್ಟೇ ಕ್ಲಾಸು 4th ಗ್ರೇಡಾ? ದಾರಿಲಿ ಬೀದಿಲಿ ನಾನು ಮಾತಾಡ್ತಾರೆ ನೀವು ದಾರಿಲಿ ಬೀದಿಲಿ ಭಾಳ ಯಾವ್ದಾವ ಹೊಲಿಸಿದ್ದಾರೆ, ಎಲ್ಲವೂ ಅವರೇ. ಹೀಗೆ ಸ್ವಪಕ್ಷದ ನಾಯಕರೇ ಬೀದಿ ಕಾಳಗಕ್ಕಿಳಿದಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಣಬಡಿದಾಟ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಇಡೀ ಹಿಂದೂ ಸಮಾಜಕ್ಕೆ ಬಂದಿರುವಂಥ ಒಂದು ದೊಡ್ಡ ಕಂಟಕ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಬೇಕು, ಎಲ್ಲರೂ ಸಹಕರಿಸಬೇಕು ಅಂತ ನನ್ನ ವಿನಂತಿ. ಯಾರೇ ಹೋರಾಟ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೂರ್ತಿ ಸಹಕಾರ ಅಂತ ಹೇಳಿದ್ದಾರೆ. ಯಾರು ಬೇಕಾದರೂ ಅವರು ಬರ್ಬೋದು, ಹೋಗ್ಬೋದು. ವಕ್ಫ್ ವಿಚಾರವಾಗಿ ನಡೆದಂತ ಹೋರಾಟ. ಯತ್ನಾಳ್ ಅವರು ಈ ವಿಚಾರವನ್ನ ಮೊದಲು ಪ್ರಸ್ತಾವ ಮಾಡಿದ್ದೆ ಅವರು. ಇದೇ ವಿಚಾರವನ್ನ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಕೇಸರಿ ಪಡೆಯ ಬಣ ಬಡಿದಾಟದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಮೊದಲು ನೀವು ಒಂದಾಗಿ ಆಮೇಲೆ ಹೋರಾಡಿ ಅಂದಿದ್ದಾರೆ. ಹಾದಿನಲ್ಲಿ ಬೀದಿನಲ್ಲೆಲ್ಲ ಅವ್ರ ಪಕ್ಷದವರೇ ಬೈಕೊಂಡು ಓಡಾಡ್ತಾ ಇದ್ದಾರೆ. ನೀನ್ ಭ್ರಷ್ಟ, ನಿಮ್ಮಪ್ಪ ಭ್ರಷ್ಟ, ವೇದಿಕೆ ಹತ್ತಿದ್ರೆ ಮುಜುಗರ ಆಗುತ್ತೆ, ಆದರೆ ನಿಮ್ಮ ಈ ಪಕ್ಷಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಅದನ್ನ ನಿಯಂತ್ರಣ ಮಾಡಲಿ ಫಸ್ಟ್ ಅವರು. ಅದಾದ್ಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಲಿಕ್ಕೆ. ವಕ್ಫ್ ಮಂಡಳಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಳ್ಳಿ ದೆವ್ವಕ್ಕೆ ಹೋಲಿಸಿದ್ದಾರೆ. ಈ ದೆವ್ವ ಕಾಲಿಟ್ಟ ಕಡೆಯೆಲ್ಲ ಬೆಂಕಿ ಅಂತ ನಿಗಿ ಕೆಂಡವಾಗಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಕೋಮುದ್ವೇಷ ಬಿತ್ತೋ ಕೆಲಸ ಅಂತ ಹೇಳಿದ್ದಾರೆ. ವಕ್ಫ್ ಬೋರ್ಡ್ ಅನ್ನೋದು ಕೊಳ್ಳಿ ದೆವ್ವ ಇದ್ದಂಗೆ. ಹೆಜ್ಜೆ ಇಡಿ ಇಟ್ಟಿದ ಕಡೆ ಎಲ್ಲ ಬೆಂಕಿ ಎಂಟ್ಕಂತತೆ. ಅಲ್ಲಿ ರೈತರೆಲ್ಲ ಸಾವಿನ ಸ್ಥಿತಿ ಬಂದಿದೆ. ಅಲ್ಲಿರೋ ಮುಸಲ್ ಮತಾಂಧರು ನುಗ್ಗಿ ರೈತರನ್ನೆಲ್ಲ ಹೊಡೆದಾಕಿದ್ದಾರೆ. GIS ಮ್ಯಾಪಿಂಗ್ ಮಾಡಿಬಿಟ್ಟು ನಾವು ವಕ್ಫ್ ಆಸ್ತಿಗಳನ್ನ ಉಳಿಸ್ತೀವಿ ಅಂತ ಹೇಳಿರೋದು ಸುಳ್ಳ? ಇವ್ರ ಕಾಲದಲ್ಲಿ ಎಷ್ಟು ದೇವಾಲಯಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಹೇಳಿ. ನಾನು ಅಂಕಿಅಂಶಗಳು ಕೊಡ್ತೀನಿ ಬೇಕಿದ್ರೆ. ನಮ್ಮ ಜಿಲ್ಲೆಯಲ್ಲಿ ಸುಳ್ಳು ಸುದ್ದಿ ಹಬ್ಸೋದು, ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತೋದು ಇದೇ ಕೆಲಸ ಆಗ್ಬಿಟ್ಟಿದೆ. ಆರ್ ಅಶೋಕ್ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಿಎಂ ಸಿದ್ದರಾಮಯ್ಯರನ್ನ ಮುಸ್ಲಿಂ ಚಾಂಪಿಯನ್ ಅಂತ ಕರೆಯೋ ಮೂಲಕ ವ್ಯಂಗ್ಯವಾಡಿದ್ದಾರೆ. ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರುವಂತ ಸಿದ್ದರಾಮಯ್ಯ ಹಿಂದುಳಿದವ್ರನ್ನು ಬಿಟ್ಬಿಟ್ಟಿದ್ದಾರೆ. ಹಿಂದುಳಿದವ್ರಿಗೂ ಏನೂ ಇಲ್ಲ. ಈ ವಕ್ಫ್ ಬೋರ್ಡ್ ಅಲ್ಲಿ ಅತಿ ಹೆಚ್ಚು ಒತ್ತುವರಿ ಆಗಿರೋದು ಹಿಂದುಳಿದ ವರ್ಗದವ್ರದ್ದೇ. ರಾಜಕೀಯ ಅಸ್ತ್ರ ಎಂದ ಪರಂ, ಸರ್ಕಾರದ ಅಪರಾಧವೆಂದ HDK. ಅವರು ಇದನ್ನ ರಾಜಕೀಯ ಅಸ್ತ್ರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ. ಆ ರಾಜಕೀಯ ಅಸ್ತ್ರ ಅಂತ ಹೇಳುವಾಗ ಅವರು ಏನ್ ಬೇಕಾದ್ರೂ, ಅದು ಕೋಮುಗಲಭೆಗೆ ಆಗ್ಬಹುದು ಅಥವಾ ಬೇರೆ ಬೇರೆ ಯಾವ ಶಾಂತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಏನೆಲ್ಲ ಆಗ್ಬಹುದು. ಜನಗಳಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲವು ತೀರ್ಮಾನಗಳು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂಥ ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ದೊಡ್ಡ ಮಹಾನ್ ಅಪರಾಧ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಮಂತ್ರಾಲಯದ ಜಾಗ ನೀಡಿದ್ದು ಅದೋನಿಯ ನವಾಬ್ರು, ವಕ್ಫ್ದು ಅಂತ ಯಾರಾದ್ರೂ ಕೇಳಲು ಹೋಗಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟವರು? ಅದೋನಿ ನವಾಬ್ರು ಕೊಟ್ಟಂತ ಜಾಗ ಅದು. ಅದನ್ನೇನಾದ್ರು ವಕ್ಫ್ ಬೋರ್ಡ್ ಅದಂತ ಕೇಳಕ್ ಹೋಗಿದ್ರು ಏನಾದ್ರು? ರಾಘೇಂದ್ರ ಸ್ವಾಮಿಗಳು ಬಂದಾಗ ಅದೋನಿ ನವಾಬ್ ಹೇಳಿದ್ರು ನಮ್ಮ ಬೃಂದಾವನಲ್ಲಿ ಮಾಡ್ತೀವಿ ಅಂದಾಗ ಆ ಊರು ಖಾಜಿ ಕೊಟ್ಟಂತ ಜಾಗ ಕ್ಯಾನ್ಸಲ್ ಮಾಡಿ ಅದೋನಿ ನವಾಬ್ರು ಆ ಜಾಗನ ಅವ್ರಿಗೆ ಕೊಟ್ಟರು.
ಇನ್ನು ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಇದಕ್ಕೆ ಜೆಡಿಎಸ್ ನೈತಿಕ ಬೆಂಬಲ ಕೊಡೋದಕ್ಕೆ ಚಿಂತನೆ ಮಾಡ್ತಿದೆ. ಈ ನಡುವೆ ಇತ್ತೀಚೆಗೆ ಸದ್ದು ಮಾಡಿದ್ದ ಚಿಂತಾಮಣಿಗೆ ಮಾಜಿ ಸಂಸದ ಮುನಿಸ್ವಾಮಿ ಭೇಟಿ ಕೊಡೋದಕ್ಕೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಮುನಿಸ್ವಾಮಿಯನ್ನ ತಡೆದಿದ್ರು. ಭಾರಿ ಹೈ ಡ್ರಾಮಾ ನಡುವೆ ವಕ್ಫ್ ಜಮೀನಿಗೆ ಭೇಟಿ ಕೊಟ್ರು. ಬ್ಯೂರೋ ರಿಪೋರ್ಟ್, TV9.